ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಒಂದು ವಿಷಯ ತಿಳಿಸ್ಬೇಕು ಅಂತ ನಿಮಗೊಂದು ಒಳ್ಳೆಯ ವಿಷಯನ ತಂದಿದ್ದೀನಿ ಫ್ರೆಂಡ್. ಎಸ್ ಬಿ ಐ ಲೈಫ್ ಇನ್ಶೂರೆನ್ಸಲ್ಲಿ ಒಂದು ಒಳ್ಳೆಯ ಸ್ಕೀಮ್ ಬಂದಿದೆ. ಅದು ನಮ್ಮ ಮಿಡ್ಲ್ ಫ್ಯಾಮಿಲಿಯರಿಗೆ ಮತ್ತು ಬಡವರಿಗೆ ಅನ್ನೋರಿಗೆಲ್ಲ ಸೇವಿಂಗ್ ಅಮೌಂಟ್ ಅನ್ನೋದನ್ನ ಒಂದು ಏನಾದರೂ ಸೇವ್ ಮಾಡ್ಬೋದು ಅಂದರೆ ಈ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ಗೆ ನೀವು 5,000 ರೂಪಾಯಿನ 10 ವರ್ಷ ಕಟ್ಟೋಂಥದ್ದು ನಿಮಗೆ 50,000 ಆಗುತ್ತೆ. ನಿಮ್ಮ ಏಜ್ ತಕ್ಕನಾಗೆ ಅದು ನಿಮಗೆ ಬಾಂಡ್ ಬರುತ್ತೆ, ಬುಕ್ಲೆಟ್ರ್ ಥರ. ನಿಮಗೆ ಯಾವುದೇ ಥರ ಫ್ರಾಡ್ ಆಗಲಿ, ಯಾವುದೇ ಥರ ಮೋಸ ಆಗಲಿ, ಈ ಸರಳ ಸ್ಪಂದನಲ್ಲಿ ನಿಮಗೆ ಯಾವುದೇ ಥರದ ಮೋಸ ಫ್ರಾಡು ಏನೂ ಆಗೋಲ್ಲ. ಈ ಸ್ಕೀಮು ಮುಗಿದೋಗ್ತಾ ಇದೆ. ಲಾಸ್ಟ್ ಆಗುತ್ತೆ ಈಗ ಸೆಪ್ಟೆಂಬರು. ದಯವಿಟ್ಟು ಯಾರ್ಯಾರು ಎಸ್ ಬಿ ಐ ಬ್ಯಾಂಕಿಗೆ, ಈಗ ನಾನು ದೂರ ಇದ್ದೀನಿ, ಆಲ್ ಆಫ್ ಕರ್ನಾಟಕ ಸರ್ವಿಸ್ ಇರುತ್ತೆ, ನಿಮ್ಗೆ ಅಲ್ಲೇ ನಿಮ್ಮ ಅಡ್ರೆಸ್ಗೆ ಬಾಂಡ್ ಬರುತ್ತೆ. ಇವನ್ ನಾವು ಎಸ್ ಬಿ ಐಗೆ ಹೋಗೋಕ್ಕಾಗಲ್ಲ ಅಂತ ಅಂದರೆ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೇ ನಿಮಗೆ ಪಾಲಿಸಿನ ಮಾಡಿಸಿ ನಿಮಗೆ ಆ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಅವರು ನಿಮ್ಮ ಮನೆಗೆ ಬರೋಂಥಕ್ಕೆ ಬಾಂಡು ಮಾಡ್ತಾರೆ ಫ್ರೆಂಡ್. ನಾನು ನನ್ನ ಫ್ರೆಂಡಿಗೆ ಮೊದಲು ನನ್ನ ಫ್ರೆಂಡಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಅಣ್ಣನಿಗೆ ಇನ್ಫಾರ್ಮ್ ಮಾಡಿದ್ದೆ. ಈಗ ನನ್ನ ಹಸ್ಬೆಂಡ್ ಹಾಕಿದ್ರು 5,000 ಹಾಕಿದರೆ ನನ್ನ ಮಗಳಿಗೆ, ಅವ್ರಿಗೆ ಒಂದು 38 ವರ್ಷ. ಈಗ ಅವ್ರಿಗೊಂದು ಸೇವಿಂಗ್ ಅಮೌಂಟ್ ಅನ್ನೋದಾಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮಾಡಿಸಿದ್ರು. ಇದು ನನ್ನ ಹಸ್ಬೆಂಡ್ ಬಾಂಡು. ನಿಮ್ಗೆ ಯಾವುದೇ ಥರ ಮೋಸ ಆಗಲಿ ಒಂಥರ ಏನಾರು ಇದ್ದರೆ ಇದನ್ನು ನೋಡ್ಕೊಳ್ಳಿ. ನಿಮ್ಮದು ಫುಲ್ ಅಡ್ರೆಸ್ಸು ಮತ್ತು ID ಮತ್ತು ಏನಿದು ಎಸ್ ಬಿ ಐ ಲೈಫು ಇವತ್ತು ಕಟ್ಟಿದ್ದೀನಿ 5,000 ರೂಪಾಯಿ. ನಾಳೆ ನಾನೇನಾದ್ರು ಡೆತ್ ಆದರೆ, ಈಗ ನನಗೆ 30 ವರ್ಷ ಅಂದರೆ 4,75,000 ಅಮೌಂಟ್ ನನ್ನ ಫ್ಯಾಮಿಲಿಗೆ ಬರುತ್ತೆ. 5,000 ರೂಪಾಯಿ ಎಲ್ಲ ಖರ್ಚು ಮಾಡಿಬಿಡ್ತೀವಿ, ಬಟ್ಟೆ ತೊಗೋತೀವಿ, ಶಾಪಿಂಗ್ ಮಾಡಿಬಿಡ್ತೀವಿ. ಏನೋ ಒಂದು ಮನೆಗೆ ಥಿಂಗ್ಸ್ ತಗೋತೀನಿ ಅಂದ್ರೇ ಈಗಿನ ಕಾಲದಲ್ಲಿ ಮ್ಯಾಕ್ಸಿಮಮ್ 20,000 ಮೇಲೆ ಬೇಕೇ ಬೇಕು. ಅಂಥದ್ರಲ್ಲಿ ಸೇವಿಂಗ್ ಅಂತ ಏನಾದರೂ ನಾವಿಟ್ಟರೆ ಈ ಸರಳ ಸ್ಪಂದನ ಯೋಜನೆಯಲ್ಲಿ 5,000ದ ಸ್ಕೀಮ್ ಇದೆ. ಅದು ಸೆಪ್ಟೆಂಬರ್ 30ಕ್ಕೆ ಲಾಸ್ಟ್ ಆಗ್ತಾಯಿದೆ. ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಎಲ್ಲರೂ ದಯವಿಟ್ಟು ಮಾಡಿಸ್ಕೊಳ್ಳಿ. ನನ್ನ ಮಕ್ಕಳಿಗೆ ಅಂದರೆ ನಮಗೆ ಎಷ್ಟು ಏಜ್ ಇದೆ, ಆಯುಸ್ಸಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಇರೋ ತನಕನಾದರೂ ನಾವು ತಿಂದು ಬಿಟ್ಟು ಹೋಗೋಂಥದ್ದು ನೆನಪುಗಳು ಮತ್ತು ನನ್ನ ಮಾಡೋಂಥ ಕೆಲಸಗಳು. ಹಾಗಾಗಿ ನಾವು ಮಕ್ಕಳಿಗೆ ನಮ್ಮನ್ನೇ ನಂಬಿ ಬಂದಂಥದ್ದು ನಮ್ಮ ಜೀವಗಳಿಗೆ ಏನಾದರೂ ಒಂದು ಸೇವಿಂಗ್ ಮಾಡಿ ಇಡೋಣ ಅಂತ ಇಡ್ತಾರೆ. ದೊಡ್ಡವರು ಕೋಟಿಗಟ್ಟಲೆ ಇಡ್ತಾರೆ. ಏನು ನನಗೆ 3 ಲಕ್ಷ ಇಡೋದು ದೊಡ್ಡದಲ್ಲ ಅಂತ ಯಾರು ದಯವಿಟ್ಟು ಕೇರ್ಲೆಸ್ಸಾಗಿ ಮಾತಾಡಬೇಡಿ, ಅಂದ್ಕೊಳ್ಳಬೇಡಿ. ಯಾಕೆ ಅಂದರೆ ಈಗಿನ ಪರಿಸ್ಥಿತಿ ಇದ್ದಿದ್ದು ಹೆಂಗೆ ಅಂತ ಆಗೋಲ್ಲ. ಯಾವುದೇ ಸುಳ್ಳಾಗಲಿ, ಯಾವುದೇ ಫೇಕ್ ಆಗಲಿ, ಅಯ್ಯೋ ನಾನು 5 ಲಕ್ಷನೇ 5 ಕೋಟಿನೇ ಮಡಗ್ತೀನಿ ನನ್ನ ಮಕ್ಕಳಿಗೆ, ಇಟ್ಕೊಳ್ಳಿಯಪ್ಪ. ಬಡವ್ರಿಗೆ 5,000 ಇಟ್ಟಿದ್ದು 3 ಲಕ್ಷಕ್ಕೂ ಅವ್ರಿಗೆ ದೊಡ್ಡದಾಗಿರುತ್ತೆ. ಆಯಿತಾ? ಇದು ನಾನು ವಿಡಿಯೋ ಮಾಡಿದ ಉದ್ದೇಶ ಯಾರಿಗಾದರೂ ಯೂಸ್ ಆಗಲಿ. ಸೇವಿಂಗ್ ಮಾಡದೇ ಇರೋರಿಗೆ ಪಾಪ, ಈಗ ನಮ್ಮ ಪಾಂಡವಪುರದಲ್ಲಿ ಆಗಲಿ ಬಡ್ಡಿ 10% ಮತ್ತು ಕೇಂದ್ರ ಕಟ್ಟೋದು, ಇದೇ ಜೀವನ, ಇದೇ ಸೇವಿಂಗ್ಸು ಅಂದ್ಕೊಂಡು EMI ತಗೊಳ್ಳೋದು, TV ತಗೊಳ್ಳೋದು, ಅದರಲ್ಲೇ ಜೀವನ ಮಾಡ್ತಿದ್ದಾರೆ. ದಯವಿಟ್ಟು ಸೇವಿಂಗ್ಸ್ ಅಂದರೆ ನೀವು TV, ಫ್ರಿಜ್ಜು ಮಕ್ಕಳನ್ನು ತೊಗೋತಾರೆ. ಈ ಥರ ಸೇವಿಂಗ್ ಮಾಡಿ ಆ ದುಡ್ಡಲ್ಲಿ ನಮ್ಮ ತಂದೆ ಇಟ್ಟಿದ್ದಾರೆ, ನಮ್ಮ ತಾಯಿ ಇಟ್ಟಿದ್ದಾರೆ ಅಂತ ಪ್ರೀತಿಯಿಂದ ಇಡ್ತಾರೆ. ನೋಡಿ, ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ 2,75,000 ಬಾಂಡ್ ಬಂದಿದೆ. ನಾನು ಕಟ್ಟಿದ್ದು 5,000. ವಿತಿನ್ 1 ವಾರದಲ್ಲೇ ನಮಗೆ ಬಾಂಡ್ ಬಂದಿದೆ. ನಿಮ್ಮನೆ ಅಡ್ರೆಸ್ಗೆ ಬರುತ್ತೆ. ಇದು ಸರಳ ಸ್ಪಂದನ ಎಸ್ ಬಿ ಐ ಲೈಫಲ್ಲಿರೋದು. ಇದು ಯಾವುದೇ ಥರ ಫ್ರಾಡ್ ಆಗೋಲ್ಲ. ಇನ್ ಕೇಸ್ ನಿಮ್ಗೇನೋ ಫ್ರಾಡ್ ಆಗ್ತಿದೆ ಅಂತಂದರೆ ನಿಮ್ಮ ಹತ್ರ ಬಾಂಡ್ ಇರುತ್ತೆ. ನೀವು ಅಲ್ಲೇ ಹತ್ರದಲ್ಲಿರೋ ನಿಮ್ಮೂರಿನಲ್ಲಿರೋ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಇನ್ಫಾರ್ಮ್ ಮಾಡಿದರೆ ಅವರು ನಿಮಗೆ ಅಮೌಂಟ್ನ ಕೊಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾರೆ.